ಭಾಂಡೆದಿಕ್ ಬರ್ಬೇಕವ ಇವತ್ತಾಗ ಬಂದ್ರು ಒಂದು ದಬ್ರಿ ಯಾರ ತಗೋಬೇಕಾಗೈತಿ. ದಬ್ರಿನೇ ಇಲ್ದಂಗೆ ಆಗಿಬಿಟ್ಟತ್ತಾಗ ಹಾಲು ಕರಿಯಾಕ ಮಾಡಾಕ ಕಾಸಾಕದು ಎದಕ್ಕೂ ಭಾಂಡೆದಿಕ್ಕೆ ಯಾವಾಗ ಬರ್ತಾಳ ಏನ ಪುಣ್ಯಾತ್ಗಿತ್ತಿ. ಒಂದು ಸಳೆ ಅರ್ಬಿ ಗಂಟೆಲ್ಲ ಕಟ್ಟಿಟ್ಟೇನಿ, ಬಂದ್ಲಂದ್ರೆ ಚಲೋ ಆಕತಿ. ಶಾಂತ ಏನ್ ಮಾಡತ್ತಿ ಇಲ್ಲ ಇಂತಿಯಲ್ಲ? ಏನ್ ಮಾಡೋದು ಬಿಡ್ರಿ, ಹಾಲು ಹಿಂಡಾಕತ್ತಿದ್ನಪ್ಪ, ಮತ್ತೇನಿಲ್ಲ. ಒಂದು ಆಕಳದ್ ಮುಗಿತಾ ಇನ್ನೊಂದು ಆಕಳದ್ ನೋಡಾತಿದ್ದೆ. ಹೇಳ್ರಿ ಏನಾರ ಬೇಕಾಗಿತ್ತನ? ಮೊದ್ಲೇ ಹೇಳೋದಲ್ಲ ನೀವು ಹಿತ್ಲಕ್ ಬಂದ್ಮೇಲೆ ಕರಿಬೇಡ್ರಿ ಅಂತ ಹೇಳ್ತೇನೆ ನಾನು. ಅಲ್ಲೇ ಕೇಳೇ ಬಂದೇನೆ ಏನಾರ ಬೇಕನ ಅಂತೇಳಿ. ಇಲ್ಲನ ಈಕಿ ಏನ್ ಮಾಡತ್ತಾಳಕಿ? ಏ ಹೇಳು ಮಟ್ಟ ಕೇಳಲಿ ಹಂಗೆ ಅದಕ್ಕೆ ಒಟ್ ಹಚ್ಚಿ ಎಲ್ಲ ತಗ. ಒಂದು 2,000 ರೂಪಾಯಿ ಆಯ್ತನ? 2,000? ಎಲ್ಲಿತ್ತಲ್ಲ 2,000 ರೂಪಾಯಿನ? ಡಾಕ್ಟ್ರು ಅದಂತ ಗುಳಿಗೆ ಔಷಧ ಬರಿತೇನೆ ಅಂದಿದ್ರು ಮರ ಆಯ್ತಾಗ. ಅದಕ್ಕೆ ರೊಕ್ಕ ಬರೀ ಒಂದು ದವಾಖಾನಿಗೆ ಹೊಂಟತಿ. ಇದು ಏನಂತ ಹೇಳ್ಬೇಕು ಅಂತ. ಹೌದ್ರಿ, 2,000 ರೂಪಾಯಿ ಇಲ್ಲಲ್ರಿ. ಶಾಂತಕ ಬಾರ ಬರಕ ಬಾ. ಗಂಡ ಇಂತಿ ಮಾತಾಡಕತ್ತಿದ್ರೆ ಏನವ? ಇಲ್ಲ ಒಂದು 2,000 ರೂಪಾಯಿ ಇದ್ರು ಕೊಡು ಅಂತ ಕೇಳತ್ತಿದ್ರ. ನನ್ನ ಹತ್ರಲ್ಲಿಂದ ಬರ್ಬೇಕಪ್ಪ ಅಂತ ಹೇಳತ್ತಿದ್ದೆ. ಅದೇ ಮಗನ ದವಾಖಾನೆ ತೋರ್ಸಾತಿದ್ ಗೊತ್ತಲ್ಲ ನಿನಗೆ. ರೊಕ್ಕ ವಿಪರೀತ ಹೊಂಟತೆ ಪರಕ. ಕೈ ಖರ್ಚಿಗೆ ಎಷ್ಟಿದ್ರು ಸಾಲು ಅಲ್ತವ, ಏನು ಮಾಡ್ಬೇಕನ್ನೋದು ತಿಳಿಲಾರ್ದಂಗೆ ಆಕತ್ತ. ಹೌದೇನ ಪರಕ? ಥೋ, ಇದು ಒಳ್ಳೆ ಅವಕಾಶ. ನಮ್ಮ ಶಾಂತಕ್ಕೆ ಒಂದು 2,000 ರೂಪಾಯಿ ಹೆಂಗಾರ ಮಾಡಿ ಹೆಲ್ಪ್ ಮಾಡಿ ಏನು ಸಹಾಯ ಮಾಡಿ ಮಗಳು ಕೇಳ್ಬಿಡ್ಬೇಕೀಗ. ಅದಕ್ಕೇನಂತ ತಲೆ ಕೆಡಿಸ್ಕೊಬೇಡ. ರೊಕ್ಕದಲ್ಲ ನಾ ಕೊಡ್ತೇನೆ ತಗೋ. 2,000 ರೂಪಾಯಿ ನನ್ನ ಮಗನ ಪಗಾರ ಬೈ ನನ್ನ ಕೈಯಾಗ ಕೊಟ್ಟಿರ್ತಾನೆ, ತೆಗೆದಿಟ್ಟಿರ್ತೇನೆ. ಹೆಂಗಿದ್ರು ಈಗ ನಿನಗೆ ಭಾಳ ಅಗದಿ ಅರ್ಜೆಂಟ್ ಐತೆ ಅಂದ್ರೆ ಬೇಕಾರೆ ಇಷ್ಟು ಕೊಡ್ತೇನೆ, ನೀನು ಇದ್ದಾಗ ಕೊಡಲ್ಲ. ಅದಕ್ಕೇನಾಗಬೇಕಾಗೈತಿ? ಇಂಥ ಟೈಮ್ನಾಗ ಒಬ್ರಿಗೊಬ್ರು ಆಸರಾಗಲಿಲ್ಲ ಅಂದ್ರೆ ಇನ್ನೇನು ಹೌದಿಲ್ಲ. ಕೊಡ್ತೇನೆ ತಗೋ, ಅದಕ್ಕೇನಂತ. ಪರಕ ಅದು ಬ್ಯಾಡ ಬಿಡವ ಪಾಪ. ಯಾಕೆ ಸುಮ್ಮನೆ ನಿನಗೆ ನಮ್ಮಿಂದ್ರ ತ್ರಾಸೇನು ಬಂತ ಇದ್ರಾಗ? ಬಿಡು, ಏನಾಗಲ್ಲ ಕೊಟ್ರ. ತಡಿ, ನೀವು ಮಾತಾಡ್ತೀರ್ರಿ, ನಾ ತೊಗೊಂಬರ್ತೇನಂತ ಅಂದಂಗೆ. ಶಾಂತಕ್ಕ ಗೌಡ್ರು ಇಲ್ಲೇ ಅದಾರ. ಮಾತಾಡಿದ್ನೇ ಪರಕ. ನನ್ನ ಮಗಳು ಏನು ಹಾಂ ಹ್ಞೂ ಹೇಳೋವಳ್ಳವ. ಆಕಿ ನನಗೆ ಟೈಮ್ ಬೇಕು, ಸ್ವಲ್ಪ ಸುಮ್ಮನಿದ್ದು ಬಿಡು ನಿನ್ನ ಪಾಡಿಗೆ ನೀನು, ನಾ ಹೇಳ್ತೀನಿ ಅಂತಂದ್ಲ. ಅದು ಅಲ್ಲದೆ ಆಕಿ ನನಗೆ ಮೊದಲಿಂದನೂ ಆ ಭಾವನೆನೂ ಇಲ್ಲ. ಈಗ ಇದ್ಕಿದ್ದಂಗೆ ನೀ ಅಂತ ಹೇಳ್ತೀಯಲ್ಲ ಅಂತ ಅಂತಾಳ. ಏನು ಮಾಡೋದು ನೋಡು ಪರಕ. ಮೊದ್ಲಿಂದನೂ ಯಾರ ಮೇಲಾರ ಭಾವನೆ ಇಟ್ಕೊಂಡಿರಕತ್ತೇನೋ? ನಾವು ನಮ್ಮ ಗಂಡುಗಳು ಲಗ್ನ ಆದಿವಪ್ಪ, ಮೊದ್ಲಿಂದನೂ ಅವ್ರ ಮೇಲೆ ಭಾವನೆ ಇಟ್ಕೊಂಡ ಲಗ್ನ ಆದ್ವೇನ ಶಾಂತಕ? ಹೇಳಿ ನೀನು ನೋಡೋಣ. ಮದುವೆ ಆದ್ಮೇಲೆ ಎಲ್ಲ ಭಾವನೆ ಬರುದು. ಓದು ಅದು ಇದು ಮನಿ ಅವ್ವ ಅಪ್ಪ ಅಂತಿರ್ತಾರ. ಈ ಭಾವನೆ ಬರಕ್ಕೆ ಹೆಂಗೆ ಸಾಧ್ಯ ಹೇಳಿ ನೋಡೋಣ? ಮದುವೆ ಆದ್ಮೇಲೆ ಗಂಡ ಮನಿ ಮಕ್ಕಳು ನಮ್ಮ ಸಂಸಾರ ಅಂತೇಳಿ ಬರುದವ. ಅಯ್ಯೋ ದೇವ್ರೆ, ಎಲ್ಲರಿಗೂ ಭಾವನೆ ಇದ್ರಷ್ಟು ಲಗ್ನ ಆಗ್ಬೇಕು ಅಂದ್ರೆ ಹೆಂಗದ ನೋಡವ? ಹೇಳಷ್ಟು ಹೇಳಿ, ನೀವು ಓದಿಸ್ತೇನೆ ಮಾಡ್ತೇನೆ ಅಂತೆಲ್ಲ ಹೇಳಾಗೈತಿ. ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದೆ. ತಡಿ, 2,000 ರೂಪಾಯಿ ಎಲ್ಲ ತೊಗೊಂಬರ್ತೇನೆ. ನೋಡಿದ್ರೆ ಪಾರಕ್ಕ ಎಷ್ಟು ಚಲೋ ಅದಾಳ ಪಾಪ. 2,000 ರೂಪಾಯಿ ನಾವು ಕೇಳಲಾರ್ದನ ಕೊಡ್ತೇನೆ ಅಂತ ಹೋದ್ಲು. ಅನುಕೂಲವಾಗೂ ಅದಾರ ಅಂತ ಏನು ಭಾಳ ಇಲ್ಲಂದ್ರು ಒಂದು ತಕ್ಕ ಮಟ್ಟಿಗೆ ಅದಾರ. ಹುಡುಗ ಮಾತ್ರ ಲಗ್ನ ಆದ್ರೆ ಸಿಕ್ಕತ್ತೆ ಸಿಗಕ್ಕಿಲ್ಲ ಅಂತೇಳಿ ಅನ್ನೋಂಗೆ ಅದಾನೀಗ. ಏನು ಹುಡುಗ ಮದುವೆ ಮಾಡ್ಕೊಂಡ್ರೆ ಮಾತ್ರ ಭಾಳ ಚಂದ ಜೀವನ ಹೋಗ್ತೈತಿ. ನಂಗೆ ಮಾತ್ರ ಅದು ಗ್ಯಾರಂಟಿ ಐತಿ. ಪಾರಕ್ಕಂತರೂ ಹಡದ ಮಗಳಕ್ಕಿಂತ ಒಂದು ಕೈ ಇನ್ನೂ ಹೆಚ್ಚಿಗೆ ನೋಡ್ಕೊತಾಳ. ಇದು ಏನಂತ ಈಗ? ಅರಿ ಒಂದಿಟ್ಟು ನಿಮ್ಮ ಮಗಳಿಗೆ ಹೇಳ್ರಿ ಮದುವೆ ಮಾಡ್ಕೊ ಅಂತೇಳಿ. ಚಲೋ ಐತಿ ಸಂಬಂಧ, ಯಾಕೆ ಒಲ್ಲೆ ಅನ್ಬೇಕು? ನೀ ಹೇಳೋದು ಬರೋಬ್ಬರಿನೇ. ಈಗ ನಿನ್ನೆ ನೀವ ನೋಡಿದ್ರಿ ಆ ಚೆನ್ನವ್ವ ಊರಿಗೆ ಹೋಗಿ ಅಲ್ಲಿ ಸುದ್ದಿ ಹೆಂಗೆ ಮುಟ್ಸಾಳ ನೋಡಿದ್ರನ? ಈಗ ಹುಡುಗ ಕನೆ ಕೊಡೋದಲ್ಲ ಅಂದ್ಬಿಟ್ರು ಅವ್ರು, ಹಂಗೆ ಸುದ್ದಿ ಮುಟ್ಸಿದ್ದಕ್ಕೆ. ಈಗ ನಾಳೆ ಏನಾರ ಮತ್ತೊಂಚೂರು ಏನಾರ ಮಂದಿ ಭಾಳ ಹೊಲಸು ಅಣ್ಣ ಹಂಗದನ, ತಮ್ಮ ಹೆಂಗ ಏನ ತಂಗಿ ಹಂಗ ಈ ಮನ್ಯಾಗ ಹೆಂಗೆ ಕನ್ಯೆ ಕೊಡೋದು ಬೇಡ ಅಂತೇಳಿ ಮತ್ತೊಂಥರ ಇದು ಮಾಡ್ತಾರ. ಕನ್ಯೆ ತೊಗೊಳೋದು ಹೆಂಗಂತೂ ವಿಚಾರ ಮಾಡ್ತಾರ. ಬೇಡ, ನನ್ನ ಮಾತು ಕೇಳ್ರಿ, ಲಗ್ನ ಮಾಡಿಬಿಡೋಣಂತೇನೆ ನಾನು. ಒಂದಿಟಕ್ಕೆ ಹೇಳ್ರಿ, ಓದಿಸ್ತಾಳ, ಓದ್ಬೇಕಂತೇಳಿ ಅಲ್ಲ ಆಕಿ ತಲೆಯಾಗಿರೋದು. ಈಗ ಓದಿಸ್ತೀನಿ ಅಂದಾಳಲ್ಲ. ಅದು ಕರೆ ಅನ್ನ. ಮೊದ್ಲ ನಮ್ಮ ಹತ್ರ ಓದ್ಸಾಕ ರೊಕ್ಕನೂ ಇಲ್ಲಿಗ ಎಲ್ಲೈತಿ ರೊಕ್ಕ? ಹೌದು, ಇದ್ದಿದ್ದು ರೊಕ್ಕ ಅರ್ಧಕ್ಕರ್ಧ ಇವ್ ದವಾಖಾನಿಗೆ ಹೊಂಟತಿ, ಉಳಿದಿದ್ದು ಒಟ್ಟು ಜೀವನ ನಡ್ಸಕ್ ಬೇಕಲ್ಲ. ಇದಕ್ಕೆ ಎಷ್ಟು ಬೇಕೋ ಏನೋ ಈಗ ರೊಕ್ಕ ಓದ್ಸಾಕೇನು ಸ್ವಲ್ಪ ಬೇಕನ್ನ? ಹೌದಿಲ್ಲ? ಓದ್ಸಿದ್ರು ಏನು ನಮಗೆ ಬರ್ತೈತೆ ಅದು ರೊಕ್ಕ? ಓದ್ಸಿದ್ರು ಏನು ನಮಗೆ ಬರ್ತೈತೆ ರೊಕ್ಕ? ಓದ್ಸಿದ್ರು ಮುಗೀತು. ನಾಳೆ ಇವತ್ತು ಇಲ್ಲಿ ಮಟ್ಟ ಓದ್ತಾಳ, ಓದಿ ಮಸ್ತ್ ಪಗಾರ ತಗೊಳ್ಳೋ ಹೊತ್ತಿಗೆ ಗಂಡ ಮನೆಗೆ ಹೋಗ್ತಾಳ. ಹೌದಿಲ್ಲ? ಅದಕ್ಕೆ ನಾ ಹೇಳೋದು, ನನ್ನ ಮಾತು ಕೇಳ್ರಿ. ನೀ ಹೇಳೋದು ಬರೋಬ್ಬರಿನೇ. ಓದಿಸಿದ್ರೆ ನಮಗೆ ಬರ್ತೈತೆ ರೊಕ್ಕ? ಏನ್ ಹೇಳಿದ್ರು ಬರಬರಿನೇ ಅಂತ ಅಂತಿರಲ್ರಿ. ಓದಿದ್ರು ಹೌದು, ಮತ್ತೆ ನಮಗೆ ಬರ್ತೈತೆ ರೊಕ್ಕ. ಪಗಾರ ತಗೊಳ್ಳೋ ಹೊತ್ತಿಗೆ ಗಂಡ ಮನೆಗೆ ಹೋಗ್ತಾಳ. ಅದಕ್ಕೆ ಹೇಳೋದು, ಗಂಡ ಮನೆಗೆ ಹೋಗೋದ ಕರೆ ಅಂದಮೇಲೆ ಪಾರಕನ ಮನೆಗೆ ಕೊಡ್ರಿ. ಅಲ್ಲೇ ಎಷ್ಟಾದ್ರೆ ಏನು ಓದಿಸ್ತಾಳ ಪಾರಕ. ಓದಿಸಿ ಕಡಿಗೆ ಪಗಾರ ತಗೊಳ್ಳೋ ಹೊತ್ತಿಗೂ ಅವರೇ ತಗೋತಾರ ಲಾಭನ. ಏನಂತೀರಿ? ಆ ಹುಡುಗ ಒಂದು ಹಿಡಿದು ಜೋಡಕತಿ, ನಮ್ಮ ಎದುರಿಗೆ ಹುಡುಗಿದ್ದಂಗೆ ಆಕತಿ. ಭಾಳ ಚಲೋ ಐತಿ ಪಾರಕ್ನು ನನ್ನ ಗೆಳತಿ. ಸಂಬಂಧ ಮಾಡಿದ್ರೆ ಒಂದು ಒಳ್ಳೇದೇ ಐತಿ. ನೀ ಹೇಳೋದು ಬರೋಬ್ಬರಿನೇ. ಸರಿ, ಹಾಗೆ ಮಾಡೋಣ. ಏನು ನನ್ನ ಮಗಳ ಕಡೆ ನಾ ಮಾತಾಡ್ತೇನೆ ಅಂತ ನೀ ತಲೆ ಕೆಡಿಸ್ಕೊಬೇಡ. ನೀ ಮಾತ್ರ ಪಾರಕಾರಿಗೆ ಪಕ್ಕ ಅಂತ ಹೇಳ್ಬಿಡ. ಏನು
ಗಿಕ್ಕ ಅಂತ ಹೇಳಕ್ಕ ಸ್ವಲ್ಪ ತಡ್ರಿ. ತಗೋ ಶಾಂತಕ್ಕ, 2,000 ರೂಪಾಯಿ ಅಂದಿದ್ದೆಲ್ಲ ತಗೋ. ಪರಕ, ನನ್ನ ಮಗಳು ಒಲ್ಲೆ ಅಂದ್ಲಂತ ನೀ ಏನು ಇದು ಮಾಡ್ಕೋಬೇಡ. ಏನು, ನಾನು ಆಕೆ ಕಡೆ ಮಾತಾಡ್ತೇನೆ. ಆಕೆ ಏನು ಒಲ್ಲೆ ಒಲ್ಲೆ ಅಂದಿಲ್ಲ, ಟೈಮ್ ಕೊಡದೆ ಒಟ್ಟು ವಿಚಾರ ಮಾಡ್ತೇನೆ ಅಂದ ಅಷ್ಟೇ. ಓದ್ ಹುಡುಗರು ಅವಾಗೆಲ್ಲ ನಾವು ತಂದೆ ತಾಯಿ ಏನಾರ ಹೇಳ್ತಿದ್ದಂಗೆ ಕಣ್ಣು ಮುಚ್ಕೊಂಡು ಹಾ ಹ್ಞೂ ಅಂತೇಳಿ ಕೋಲಿ ಬಸ್ಸು ತಲೆ ಅಲ್ಲಾಡಿಸ್ಬಿಡ್ತಿದ್ವಿ. ಈಗಿನ ಮಕ್ಳು ಹಂಗಲ್ಲ ನೋಡು, ಅವಕ್ಕೂ ವಿಚಾರ ಮಾಡ್ತಾವು, ಹೇಳ್ತಾವು, ಕೇಳ್ತಾವು, ಬೇಕಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ಈಗಿನ ಮಕ್ಕಳು ಭಾರಿ ಇದುವ ಇವ ತಂದೆ ತಾಯಿ ಹೇಳಿದ್ರು ಅಂತೇಳಿ ಅದನ್ನ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಜೋತ್ ಬಿತ್ಕೊಂಡು ಕುಂದ್ರಂಗಿಲ್ಲ ಅದಕ್ಕೆ. ಹಂಗಾಗಿ ಒಂಚೂರು ವಿಚಾರ ಮಾಡಕ್ಕೆ ಬಿಟ್ಟೇನಿ, ಬಲವಂತವಾಗಿ ಮಾಡೋ ಕೆಲಸ ಅಲ್ಲ ನೋಡು. ಹಂಗಾಗಿ ಬರಕ ನಿರಾಶ ಬೇಡ. ನಾ ನಿನ್ನ ಮಗ್ಗ ಏನಾರ ಹೇಳಿದೇನೆ ಮತ್ತೆ? ನಾನು ನಿನ್ನ ಜೋಡಿ ಮಾತಾಡಿದ್ದ ಹೇಳಿಲ್ಲ ಇನ್ನೂ ಅವ್ನ ಮುಂದೆ, ಯಾಕಂದ್ರೆ ಅಕಸ್ಮಾತ್ ನೀವೇನು ಹೇಳ್ತೀರ ಗೊತ್ತಿಲ್ಲ, ಮತ್ತು ಅವ್ನ ಮನ್ಸಿಗೆ ನೋವಾಗೋದು ಬೇಡ ಅಂತೇಳಿ ಏನು ಹೇಳಕ್ಕೆ ಹೋಗಿಲ್ಲ. ನೀವೀಗ ಏನು ಹ್ಞೂ ಅಂತೀರಿ ಹಾಂ ಅಂತೀರಿ ಅನ್ನೋದ್ರ ಮ್ಯಾಗ ಅವ್ನು ಹೇಳ್ತಾನೆ. ಆದ್ರೆ ಮಾತಾಡಂತ ಅಂದಿದ್ದ ಅವ. ಅದು ಮಾತ್ರ ಕರೆ, ನಾ ಹೇಳ್ತಾನಲ್ಲ ಮಾತಾಡಂತ ಅಂದಿದ್ದ. ಆದ್ರೆ ಮಾತಾಡಿದೇನ ಅಂತೇಳಿ ಅವನು ಕೇಳಿದ, ಮಾತಾಡ್ತೇನೆ ತಡೆಯಪ್ಪ ಅಂತ ಅಷ್ಟೇ ಅಂದನಿ. ಮಾತಾಡೇ ಬಿಟ್ಟನಿ, ತಡಿ ಆ ಹುಡುಗಿ ಕಡೆ ಅವ್ರು ಕೇಳ್ತೇನೆ ಅಂದಾರ, ಏನೂ ಹೇಳಿಲ್ಲ ಇನ್ನು. ಹೌದಾ, ಸರಿ ಸರಿ, ಇವತ್ತೊಂದಿನ ತಡಿವ ಚೋರ ಮಾತಾಡ್ತೇವೆ ಹಾಂ. ಆಗ್ಲೇಳ ಇದೇನು ಅವಸರದಾಗ ಕೆಲಸನ, ಆಗ್ಲೇಳ ನಿಧಾನ ಕಾಲ ಅಲ್ಲ, ಏನಾಗದೈತಿ ತೋರಿ ಕೊಡ್ರಿ. ಹೆಂಗೆ ಹುಡುಗ ಆರಾಮಾಗತ್ತಾನ? ಹ್ಞೂ ರೀ, ಆರಾಮಾಗತ್ತಾನ. ಡಾಕ್ಟ್ರು ಒಳ್ಳೆ ಚಲೋ ಸಿಕ್ಕಾರ. ಅದ್ರಿಂದ ಏನು ಸ್ವಲ್ಪ ರೊಕ್ಕ ಜಾಸ್ತಿ ಹೊಂಟೈತೆ ಅನ್ನೋದಷ್ಟೇ. ಅದು ಬಿಟ್ರೆ ಅಡ್ಡಿಲ್ಲ, ಹುಡುಗ ಬರ್ಬರ್ ಚೇತರಿಸ್ಕೊಳಕತ್ತಾನ. ಸ್ವಲ್ಪ ಟೈಮ್ ತೊಗೊಂತತ್ ನೋಡ್ರಿ ಈಗ, ಹೌದಿಲ್ಲ? ಹಾಂ ತೋರಿ. ಅಲ್ಲಿ ನಿನ್ನ ಮಗ ಏನ್ 3 ಹೊತ್ತು ಅಲ್ಲೇ ಉಳ್ಕೊಳಕತ್ತಿ ಬಿಟ್ಟನಲ್ಲ ದವಾಖಾನ್ಯಾಗ. ಇಲ್ಲೇ ನಮಗ್ ದುಡ್ಡು ತಂದು ಹಾಕೋರು ಯಾರಿಲ್ಲ, ನಿನ್ನ ಮಗನ ದುಡಿಬೇಕು. ಏನ ಗೊತ್ತಿರ್ಲಿ. ಬರೇ ನಿಮ್ಮ ಅಣ್ಣನ ಮಗನ ಚಾಕ್ರಿ ಮಾಡಕ್ ಕಳ್ಸಿದೆ ಅಂದ್ರೆ ನೀನ್ ಇಲ್ಲಿ ನಮ್ಮ ಜೀವನ ನೋಡ್ಕೊಳ್ಳೋದ್ ಹೆಂಗ, ನಾವು ಬಳೆ ಮಾಡೋದ್ ಹೆಂಗ ಇಲ್ಲಿ? ಎದಕ್ಕೆ ಹಂಗೆ ಮಾಡ್ತೀರ್ರಿ? ಮನುಷ್ಯ ಕಷ್ಟ ಸುಖ ಅನ್ನೋದು ಇರ್ತೈತಲ್ಲ. ಅಯ್ಯೋ ದೇವ್ರೆ, ಈಗೇನೋ ಸ್ವಲ್ಪ ಕಷ್ಟ ಐತಿ, ಅದಕ್ಕೆ ಇಷ್ಟು ದಿನ ಯಾವತ್ತರ ನಮ್ಮ ಸಹಾಯ ಕೇಳಿದ್ ನಾನು. ಸಹಾಯ ಕೇಳಿಲ್ ಬಿಡ, ನಾ ಏನ್ ಕೇಳಾರ ಅಂತ ಅಂದಿಲ್ಲ. ಆದ್ರೂ ಸುಮಾರು ದಿನ ಆತಪ್ಪ, ಬರೀ ಇದೇ ಆಗಕತ್ತ ರಾಡಿ ತಗ. ನೌಕರಿಗೆ ಹೋಗ್ಲಿ, ಅವ್ರಿಗೆ ಅವ್ರ ತಮ್ಮದಾನಿಲ್ಲ. ಆಕಿ ಯಾಕೆ ಇನ್ನ ಬೇಕದಾಳಿಲ್ಲ, ಬಂದ್ ನೋಡ್ಕೊ ಅಂತ ಹೇಳು. ನಾ ಹೇಳ್ತೇನೆ ನೋಡು, ಈ ನಮ್ನಿ ನೀ ಹೊಳ್ಳ ಬೆಳ ಕಳಿಸ್ಬಿಡ. ಮತ್ತೆ ಹೇಳಕತ್ತೇನೆ ಕೇಳ, ನಾನು ನಿನಗೆ ಸುಮ್ಮನೆ ಕಿರಿಕಿರಿ ಮಾಡ್ಕೊಂತ ಕಳಿಸ್ಕೊಂತ. ಬಂದ ಏನಾತಪ್ಪ? ದವಾಖಾನೆಗೆ ಅಣ್ಣ ಬಂದ? ಇಲ್ಲವ, ಮಾವು ಬಂದಿಲ್ಲ ಇನ್ನ. ನಾನು ಇದ್ದಿದ್ದೆ ಅಲ್ಲಿ ಡಾಕ್ಟರ್ ನಿದ್ದೆ ಬರೋ ಗುಳಿಗೆ ಕೊಟ್ರು ಅವಂಗ. ಇನ್ನೇ 3 ತಾಸು ಎದ್ದೇಳಂಗಿಲ್ಲ, ಮಕ್ಕೊಂತಾನ. ನೀವೇನಾರ ಕೆಲಸ ಇದ್ರೆ ಮಾಡ್ಕೊರಿ, ಅವ್ರ ಅಪ್ಪಾರಿಗೆ ಬರಕ್ಕೆ ಹೇಳ್ರಿ ಅಂತಂದ್ರೆ ಏನ ಕೇಳೋದೈತಂತ. ಅದಕ್ಕೆ ಮತ್ತೆ ಅಲ್ಲಿದ್ದೇ ಮಾಡೋದಂತ ಇಲ್ಲಿಗೆ ಬಂದೆ ಅಷ್ಟ. ಕೆಲ್ಸ ಬಗ್ಸಿ ಈ ಕಡೆ ಲಕ್ಷ ಕೊಡೋಟು. ಏನ ನಾವು ದುಡ್ದ ತಿನ್ಬೇಕು, ನಮ್ಮನ್ನ ಯಾರು ಕುಂದ್ರಿಸಿ ಹಾಕೋರಿಲ್ಲ. ನೀ ದುಡಿಬೇಕು ಕಷ್ಟಪಟ್ಟು, ನಮ್ಗೇನ್ ಹಿಂದಿರ್ತ ಹುಯಿ ಅಂತ ಆಸ್ತಿ ಇಲ್ಲ. ಗೊತ್ತಪ್ಪ. ಅವ್ರಿಗೇನ್ ನಿಮ್ಮ ಅಣ್ಣಂದು ಒಂಚೂರು ಅದು ಇದು ಸಣ್ಣ ಪುಟ್ಟ ಆಸ್ತಿ ಅಡುವ ಐತಿ, ಮಾಡ್ಕೊಂಡು ಹೋಗ್ತಾರ. ಅದಾರಿಲ್ಲ, ತಮ್ಮದಾನ ತಂಗಿ ಅದಾಳ, ಬಂದ್ ನೋಡ್ಕೊ ಅನ್ನ. ಆಯ್ತಪ್ಪ, ಹೇಳ್ತೇನೆ. ಹೋಗ್, ಏನ್ ಎಟ್ಟತಿ ಬರ್ತಾನೆ ಏನ ನೋಡ, ಒಂದು ಫೋನಿಗೆ ಏನ್ ಹಚ್ಚೋಗು. ಇಲ್ಲ ಮಾವನ ಕಡೆ ಫೋನ್ ಇದ್ದಂಗಿಲ್ಲ. ಹಂಗಾರ ನಿಮ್ಮ ಅಪ್ಪನ ಬೇಕಾದ್ರೆ ಒಂಚೂರು ದವಾಖಾನೆ ಕಡೆ ಕಳಿಸ್ತೇನೆ, ನೀವೊಂದಿಟ್ಟು ಹೋಗ್ಬಾರಪ್ಪ. ಅಲ್ಲಿ ನಾನು ಹೋಗ ಅವನ್ನ ಕಳಿಸ್ಬಿಡ ಅನ್ನತೀನಿ, ಮತ್ ನನ್ನ ಕಳಿಸ್ತೀನಿ ಅಂತೀಯಲ್ಲ ನೀನು. ತಲೆ ಕೆಟ್ಟ ನಿನಗ. ಅಲ್ರಿ, ಇಂಥ ಟೈಮ್ನಾಗ ಆಸರಾಗ್ಲಿ, ಯಾವಾಗ ಆಸರ ಆಗ್ಬೇಕ್ರಿ? ಅದಾನಿರ್ಲಿ ಮಣ್ಣು ಇನ್ನೊಬ್ಬ ಇದ ಊರಾಗ, ಅವ್ನ್ ಹೇಳ್ರಿ, ಅವ್ನ ಹೆಂಡತಿ ಅವನ ಮಗ ಹೋಗ್ಲಿ. ಆತ್, ಹೇಳ್ಬರ್ತೇನೆ. ಆಮ್ಯಾಗ ನೀನ ಇನ್ಮ್ಯಾಗ ಆ ಹುಡುಗನಿಂದ ಒಂಚೂರು ದೂರ ಇರು. ಅದೇನ ಅಂತಾರಲ್ಲ, ಸವಾಸ್ ದೋಸ ಸರಿ ಇಲ್ಲ, ಆಡ್ತಾರಾಗ ಉಳ್ತಾರ ಹೋಗ ಅಂತೇಳಿ ನೀನು ಮತ್ತೆ ಹಿಂದಾಗಡೆ ಹಂಗ ಅದ್ಗಿದಿ. ಎದಕ್ ಬೇಕು ನೋಡ, ನೀನ್ ಜಾಸ್ತಿ ಆ ಹುಡುಗನ್ ನೀನ್ ಹಚ್ಕೊಳಕ್ ಹೋಗ್ಬೇಡ. ಅಲ್ಲಪ್ಪ, ಅದೇನು ಅಂಟ್ರೋಗನ ಅಂಟ ನೀನ್ ಜಾಸ್ತಿ ಇದ್ ಮಾಡಕ್ ಹೋಗ್ಬೇಡ, ಸುಮ್ನಿರು. ಸರಿಪ್ಪ, ಆತು.